ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನೆಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಅರಸೀಕೆರೆ ಕ್ರೀಡಾ ಪ್ರತಿಭೆಯನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಗೆ ಕ್ರೀಡೆಯಲ್ಲಿ ನಿರ್ಣಾಯಕರು ನಿಷ್ಪಕ್ಷಪಾತದಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಕರ್ನಾಟಕ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಪದ್ಮಲತಾ ಹೇಳಿದರು. ಸಮೀಪದ ಕಮ್ಮತ್ತಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಅರಸೀಕೆರೆ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಆಗಸ್ಟ್ ತಿಂಗಳಲ್ಲಿ ಕ್ರೀಡಾಚರಣೆ ನಡೆಸಲಾಗುತ್ತಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯವಾಗಿದ್ದು ನೈಪುಣ್ಯತೆ ತೋರಬೇಕು ಎಂದರು. ಮುಖಂಡ ಎಸ್ ಮಂಜುನಾಥ್ ಮಾತನಾಡಿ, ಆಟಗಳು ಸೌಹಾರ್ದತೆಯಿಂದ ಕೂಡಿರಬೇಕು, ವೈರತ್ವ ವೈಷಮ್ಯದಿಂದ ಕೂಡಿರದೆ ಸೌಹಾರ್ದತೆಯಿಂದ ಕೂಡಿರಬೇಕು ಎಂದರು. ಕ್ರೀಡಾಕೂಟದಲ್ಲಿ ಅಡಬಿ ಮಲ್ಲಾಪುರ, ಕೆರೆಗೋಡಿಹಳ್ಳಿ, ಕುಮಾರನಹಳ್ಳಿ, ಯರಬಳ್ಳಿ, ಹೊಸಕೋಟೆ, ಅರಸೀಕೆರೆ ಜ್ಞಾನಜ್ಯೋತಿ, ಶಾಂತ ಪ್ರಕಾಶ್ ನಗರ, ಬುದಿಹಾಳ್, ಚಿಕ್ಕಕಬ್ಬಳ್ಳಿ, ಚೆನ್ನಾಪುರ, ಕಮತಹಳ್ಳಿ, ಮಾದೇಹಳ್ಳಿ, ತವಡೂರು ಗ್ರಾಮಗಳ 15 ಶಾಲೆಗಳು ಭಾಗವಹಿಸಿದ್ದವು. ಈ ಸಂದರ್ಭದಲ್ಲಿ ಗ್ರಾಮದ ಅಧ್ಯಕ್ಷ ಬಸಮ್ಮ ಹನುಮಂತಪ್ಪ, KG ಶಿವಕುಮಾರ್, ಬಸವರಾಜ್, ಸಿದ್ದೇಶ್, ಪುಷ್ಪಾವತಿ, ಮಂಜಣ್ಣ, ಸಿದ್ದಲಿಂಗಪ್ಪ, ಮಲ್ಲಪ್ಪ, ಜಯಪ್ಪ, ರತ್ನಮ್ಮ, ತಿಪ್ಪಣ್ಣ, ಅಶೋಕ್, ಮುಖ್ಯ ಗುರುಗಳಾದ ಬಸವರಾಜ್, ಹಾಲಪ್ಪ, ಅನಸೂಯ, ಕರಿಬಸಪ್ಪ, ಶೆಟ್ಟಿನಾಯಕ್, ಜಗದೀಶ್ ಹಸೇನ್ ಸಾಹೇಬ್, ಗ್ರಾಮ ಪಂಚಾಯತ್ ಸದಸ್ಯರು, SDMC ಅಧ್ಯಕ್ಷರಾದ ಪಂಪಾಪತಿ ನಾಯಕ್, SDMC ಸದಸ್ಯರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಚಾನೆಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಆದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಈ ಒಂದು ಆಟದ ಜೊತೆಗೆ ಇದಕ್ಕೆ ಅಷ್ಟು ಗಮನ ಕೊಡ್ತೀರಾ, ವಿದ್ಯಾಭ್ಯಾಸಕ್ಕೆ ಅಷ್ಟು ಗಮನ ಕೊಡ್ರಿ. ಮುಂದಿನ ನಮ್ಮ ಭಾರತ ದೇಶದ ಮುಂದೆ ಒಳ್ಳೆ ಪ್ರಜೆಗಳಾಗಲಿ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿ. ಆಯೋಜನೆ ಮಾಡ್ತೇವೆ ಅಂತ ಹೇಳಿದ್ರೆ ಇದೊಂದು ವಿಶೇಷ ತಿಂಗಳಾಗುತ್ತೆ. ಏನು ಅಂತ ಹೇಳಿದ್ರೆ ಹಾಕಿ ಮಾಂತ್ರಿಕ ಅಂತ ಹೇಳಿ ಏನ್ ಕರಿತೀವೋ, ಧ್ಯಾನ್ ಚಂದ್ರ ಅವರ ಜನ್ಮ ದಿನಾಚರಣೆ ಮತ್ತು ಕ್ರೀಡಾ ದಿನ ಅಂತ ಹೇಳಿ ಅವರ ಜನ್ಮ ದಿನಾಚರಣೆಯನ್ನ ನಾವು ಆಗಸ್ಟ್ 29ರಂದು ಕ್ರೀಡಾ ದಿನ ಅಂತ ಹೇಳಿ ಆಚರಿಸ್ತೇವೆ. ಹಾಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಕ್ರೀಡಾ ಕಾರ್ಯಕ್ರಮಗಳನ್ನ ನಾವು ಮುಗಿಸ್ಬೇಕಾಗಿದೆ.